ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮ್ಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜ್ ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮ್ಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜ್ ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮ್ಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜ್ ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮ್ಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜ್ ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜ್ ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮ್ಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ
ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜು ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜು ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜು ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್ ಇಲ್ಲ ಅಂತ ಹೇಳ್ತೀರಿ, ಆದ್ರೆ ಪುರಾವೆ ಸಿಕ್ಕಿದೆ ನೋಡಿ. ಅವ್ರ ಜೊತೆ ಇದೀರಿ ನೀವು, ಬೆಳಗ್ಗೆ ಅವ್ರ ಜೊತೆ ಇದೀರಿ, ಮಧ್ಯಾಹ್ನ ಅವ್ರ ಜೊತೆ ಇದೀರಿ, ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನಿಮಗೆ ಬೆಳ್ಳಿ ಕಿರೀಟ ತೊಡಿಸಿದ್ದಾರೆ. ಹೀಗೆ ಪೊಲೀಸರು ಅವರಿಗೆ ಸಿಕ್ಕಿರ್ತಕ್ಕಂಥ ಸಾಕ್ಷ್ಯಗಳನ್ನ ಭೈರತಿ ಬಸವರಾಜ್ ಅವರ ಮುಂದೆ ಇಟ್ಟಿದ್ದಾರೆ. ಆಗ ಏನು ಉತ್ತರ ಕೊಡದೆ ಹೌದಾ ಹಾಗ ಅಂತ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ರಂತೆ. ಮೊದಲ ಪ್ರಶ್ನೆಗೇನೆ ಭೈರತಿ ಬಸವರಾಜು ಬೆವತು ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಪೊಲೀಸ್ ಮೂಲಗಳ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆರೋಪಿ ಜಗ್ಗ ನಿಮ್ಮ ಪಿಎ ಕಿರಣ್ ಇದಾರಲ್ಲ, ಅವ್ರಿಗೆ ಯಾಕೆ ಕಾಲ್ ಮಾಡಿದ್ರು ಅಂತ ಪೊಲೀಸರು ಕೇಳಿದ್ರು. ಈ ಪ್ರಶ್ನೆಗೂ ಕೂಡ ಏನು ಉತ್ತರ ಕೊಡದೆ ಭೈರತಿ ಬಸವರಾಜು ಸುಮ್ಮನೆ ಇದ್ರಂತೆ. ಪೊಲೀಸರ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋಕಾಗದೆ ಭೈರತಿ ಬಸವರಾಜು ತಬ್ಬಿಬ್ಬಾಗಿದ್ದಾರೆ. ರೈಟ್, ಆರೋಪಿ ಜಗ್ಗ ಮತ್ತು ಕಿರಣ್